ಪ್ರೀತಿಸೋತಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ವ್ಯಾಲೆಂಟೈನ್ಸ್ ಡೇನ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಆದರೆ ಇವತ್ತೊಂದು ದಿನಕ್ಕೆ ನಮ್ಮ ಪ್ರೇಮಿಗಳ ದಿನ ಸೀಮಿತವಾಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನೇತ್ರ ಕೇಳೋಣ, ಕಾಲೇಜ್ ಡೇಸಲ್ಲಿ ಹೆಂಗಿತ್ತು ಅಂತೇಳಿ. ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಾಗ ಆ ಥರ ಏನು ಪ್ರಾಬ್ಲಮ್ಸ್ ಇರಲಿಲ್ಲ. ಬಟ್ PUನಲ್ಲಿದ್ದಾಗ ಮರಿಮಲ ಪಾಸಲ್ಲಿ ಓದಿದ್ದು ಮೈಸೂರಲ್ಲಿ ನಾನು. ಅಲ್ಲಿ ಹೆಂಗೆ ಅಂದರೆ ಒಂದು ಹುಡುಗ ಒಂದು ಹುಡುಗಿ ಜೊತೆಯಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂದರೆ ಪ್ರಿನ್ಸಿಪಲ್ ಬಂದು ಏನು ಹೇಳ್ತಿರ್ಲಿಲ್ಲ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಓಡಿಸ್ಕೊಂಡ್ಬಂದ್ಬಿಡೋರು. ಪ್ರಿನ್ಸಿಪಲ್ಗೆ ಗೊತ್ತಿತ್ತು ಏನು ಮಾಡಿದ್ರು ಇವ್ರು ಹಿಂಗೆ ಅಂತ. ಬಹುಶಃ ಇರ್ಬೋದೇನೋ. ಬಟ್ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರ್ತಿತ್ತು. ಎಲ್ಲೋ ಒಂದು ಕಡೆ ಏನು ಅನ್ಸುತ್ತೆ ಅಂತಂದರೆ ತುಂಬ ಹಿಡಿದಿಟ್ಟಾಗ ಅಲ್ಲಿ ಏನೋ ಇದೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಓ ಮಾತಾಡ್ಸಿದ್ರೆ ಏನೋ ಇರ್ಬೋದೇನೋ ಅನ್ನೋದು. ಸೊ ಅಟ್ಲೀಸ್ಟ್ ಹೌದು, ತೀರಾ ಕ್ಯೂರಿಯಾಸಿಟಿ. ಇವಾಗ ನೀವು ಅಲ್ಲಿ ಏನೋ ಒಂದು ನಾನು ಸುಮ್ಮನೆ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ, ಇದ್ರಲ್ಲಿ ಏನೋ ಇದೆ ಅಂತಂದ್ರೆ ಜಾಸ್ತಿ ಕ್ಯೂರಿಯಾಸಿಟಿ. ಸುಮ್ಮನೆ ಇಟ್ಕೊಂಡಿದ್ರೆ ಏನೋ ಅನ್ಸೋದಿಲ್ಲ ಯಾರಿಗೂ. ಹಾಗೆ ಸೊ ಹಿಡಿದಿಟ್ಟಷ್ಟು ಅಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಆ ತಪ್ಪು ಮಾಡೋ ಅರ್ಜೆನ್ಸಿ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿ ಯು ವಿಲ್ ನಾಟ್ ಜಂಪ್ ಇನ್ ಟು ಅ ರಿಲೇಶನ್ಶಿಪ್. ಆ ಥರ ನೋಡಿದ್ರೆ ಇವಾಗ ವ್ಯಾಲೆಂಟೈನ್ಸ್ ಡೇ ಇವತ್ತೇ ಯಾಕೆ ಮಾಡಬೇಕು, ನಮ್ಮ ಸಂಸ್ಕೃತಿ ಅಲ್ಲ ಅಂತಲ್ಲ. ಸರಿಯಾಗಿ ನೋಡಿದ್ರೆ ಪ್ರೀತಿಸೋದು ನಮ್ಮ ಸಂಸ್ಕೃತಿ, ಇದು ಸಂಸ್ಕೃತಿ ಅಂತ ಹೇಳೋದಕ್ಕಾಗೋದಿಲ್ಲ. ಪ್ರೀತಿಸೋದು ಲವ್ ಇಸ್ ಯೂನಿವರ್ಸಲ್. ಆ ಥರ ಇಟ್ ಜಸ್ಟ್ ಹ್ಯಾಪನ್ಸ್ ಅಷ್ಟೇ. ಸೊ ಆ ಒಂದು ದಿವಸನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ತಪ್ಪು, ಇದು ನಮ್ಮ ಸಂಸ್ಕೃತಿ ಅಲ್ಲ. ಐ ಮೀನ್ ಅವ್ರವ್ರ ಭಾವಕ್ಕೆ ಬಿಟ್ಟಿದ್ದು. ಬಟ್ ಆದ್ರೂ ಹೇಳ್ಬೇಕು ಅಂತಂದ್ರೆ ಅದು ನೀವೇನೇ ಹೇಳಿ, ಸಾವಿರ ಹೇಳಿ ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತ, ಬಟ್ ಅದು ಇಂಪ್ಯಾಕ್ಟ್ ಆಗದೆ ಇವತ್ತು ಮಾಡಿದಾಗ ಅಂತ. ಹೌದು. ಅಂದ್ರೆ ಇವಾಗ ದೇವರು ದಿನ ಪೂಜೆ ಮಾಡ್ತೀವಿ ನಾವು, ದೇವರಲ್ಲಿ ಭಕ್ತಿ ಇದೆ ಖಂಡಿತ ನಮಗೆ. ಆದ್ರೆ ದೇವ್ರಿಗೆ ಅಂತ ಸ್ಪೆಷಲ್ ಆಗಿ ಒಂದ್ ದಿವಸ ಹಬ್ಬ ಅಂತ ಮಾಡ್ತೀವಿ. ಅವತ್ತಿನ ದಿವಸ ಜಾಸ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವಿ. ಹಾಗೆ ಪ್ರೀತಿನೂ ಕೂಡ ದಿವಸ ಪ್ರೀತಿಸ್ತೀವಿ. ದಿವಸ ನಾವು ನಮ್ಮ ಪ್ರೀತಿಸೋರ್ಗೆ ಐ ಲವ್ ಯು ಅಂತ, ಇವ್ರ ಮದ್ವೆಲಿ ಹೇಳ್ತಾರಲ್ವ ಗೊತ್ತಿಲ್ಲ, ಇವ್ರ ಯಜಮಾನ್ರಿಗೆ ಐ ಲವ್ ಯು ಅಂತ. ಬಟ್ ಅದು ಹೇಳ್ತೀವಿ. ಬಟ್ ಒಂದ್ ದಿವಸ ಸ್ಪೆಷಲ್ ಆಗಿ ಆ ದಿವಸನ ಸೆಲೆಬ್ರೇಟ್ ಮಾಡೋದು, ಅದೊಂದು ಒಂಥರ ಸಂತೋಷ ಸಿಗುತ್ತೆ. ಈಗ ನೇತ್ರಂಗೆ ಕ್ರಶ್ ಅಥವಾ ಏನಾದ್ರು ಲವ್ ಅಂತ ಆಗಿದ್ಯಾ ಕಾಲೇಜ್ ಡೇಸಲ್ಲಿ? ಅದು ತುಂಬಾ ಆಗಿರುತ್ತೆ. ಬಟ್ ಅಲ್ಲಿ ಆ ವಯಸ್ಸೇ ಹಾಗಲ್ವಾ, ಎಲ್ಲರೂ ಬಂದಿರ್ತೀವಿ. ನಾನು ಒಬ್ಳೆ ಅಲ್ಲ, ಎಲ್ಲರಿಗೂ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಮಾತಾಡ್ಸ್ಬಿಟ್ರೆ ಚೆನ್ನಾಗಿ ಅಯ್ಯೋ ಅಂತ ಫುಲ್ ಎಲ್ಲ ಹಂಗೆ ಮಳ್ಳಾಗ್ಬಿಟ್ಟಿರ್ತೀವಿ. ಬಟ್ ಅದು ನಿಧಾನಾಗಿ ಆ ಸ್ಟೇಜ್ ಕ್ರಾಸ್ ಆಗಿ ಸ್ವಲ್ಪ ಥಿಂಕಿಂಗ್ ಮೈಂಡ್ ಬರುತ್ತೆ. ಓಕೆ ಇದು ಸರಿಯಲ್ಲ, ಇದು ತಪ್ಪು, ಈ ಜೊತೆ ನಾನು ಬಾಳಕ್ಕಾಗಲ್ಲ. ಹಾಗೆ ಸ್ವಲ್ಪ ನಮ್ಮ ಥಿಂಕಿಂಗ್ ಕ್ಯಾಪ್ ಹಾಕೊಂಡು ಯೋಚನೆ ಮಾಡೋದು ಸ್ಟಾರ್ಟ್ ಮಾಡ್ತೀವಿ ಸ್ವಲ್ಪ. ಅದ್ರ ಜೊತೆಗೆ ಈಗ ಆಶನ್ ಕೇಳೋಣ. ಆಶಾ, ಕಾಲೇಜ್ ಡೇಸು ಲವ್ ಕ್ರಶ್ ಅಂತ ಏನಾದ್ರು ಆಗಿದೆಯಾ? ನೋವೇ ಇಲ್ಲ, ಆ ಥರ ಎಲ್ಲ ಇಲ್ಲ. ಬಟ್ ಅವರೆಲ್ಲರೂ ಹೇಳ್ತಿದ್ದಾರೆ ಅದೊಂದು ಆ ಏಜಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಿ. ಏನು ಅಭಿಪ್ರಾಯ ಅದ್ರ ಬಗ್ಗೆ? ಖಂಡಿತ ಪ್ರತಿಯೊಬ್ಬರಿಗೂ ಈಗ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಈಗ ಇವ್ರು ಹೇಳ್ದಾಗೆ ಏನಂದರೆ ಇಲ್ಲಿ ಮೋಸ್ಟ್ ಈಗ ಪೇರೆಂಟ್ಸು ತುಂಬಾ ಇನ್ವಾಲ್ವ್ ಆಗಬೇಕು ಮಕ್ಕಳ ಜೊತೆ. ಆಗ ಗೊತ್ತಾಗುತ್ತೆ ಅವ್ರಿಗೆ ಏನು ಬೇಕು ಏನು ಬೇಡ. ಪೇರೆಂಟ್ಸ್ ಪ್ರೀತಿ, ನಿಜವಾದ ಪ್ರೀತಿ ಸಿಕ್ಕಿದಾಗ ಸ್ಟೂಡೆಂಟ್ಸ್ಗೆ ಅಥವಾ ಮಕ್ಕಳಿಗೆ ಅವ್ರು ನಿಜ ಹೊರಗಿನ ಪ್ರೀತಿ ಹುಡ್ಕೋದಕ್ಕೆ ಹೋಗೋದಿಲ್ಲ ಅನ್ಕೊಳ್ತೀನಿ. ಒಳ್ಳೆ ಮಾತಲ್ಲ, ವೆರಿ ಟ್ರೂ. ನಿಜ. ಈಗ ಪೇರೆಂಟ್ಸ್ ಲವ್ ಯಾವಾಗ ಸಿಗೋದಿಲ್ವೋ ಅವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಪ್ರೀತಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಅವ್ರು ಹುಡುಕ್ತಾ ಹೋಗ್ತಾ ಇದ್ದಂತೆ ಎಲ್ಲೋ ಒಂದು ಕಡೆ ಒಂದು ಹಳ್ಳಕ್ಕೆ ಬೀಳ್ತಿದ್ದಾರೆ ಅನ್ನೋ ಪರಿಜ್ಞಾನ ಇಲ್ಲದೆ ಅವ್ರು ಹಳ್ಳಕ್ಕೆ ಬಿದ್ದುಬಿಡ್ತಾರೆ. ಆ ರೀತಿ ಆಗುತ್ತೆ. ಸೊ ಅದಕ್ಕೆ ಹೇಳ್ತೀನಿ, ಯಾರೇ ಆಗಲಿ ಪೇರೆಂಟ್ಸ್ ತುಂಬ ಮಕ್ಕಳಿಗೆ ಮಹತ್ವ ಕೊಡಿ, ಅವ್ರ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಒಪಿನಿಯನ್ ಕೇಳಿ, ಅವ್ರ ಜೊತೆಲಿ ತುಂಬ ಮಿಂಗಲ್ ಆಗಿ ತುಂಬ ಪ್ರೀತಿ ಕೊಡಿ. ಲವ್ ಆಯಿತು ಇನ್ನೇನು ಓಡೋಗಿ ಸ್ಟಾರ್ಟ್ ಗೊತ್ತಾಗ್ಬಿಟ್ಟಿರುತ್ತೆ, ಇನ್ಫಾರ್ಮೇಷನ್ ಕೂಡ ಹಾಕ್ಬಿಡ್ತಾರೆ ಪೇರೆಂಟ್ಸ್. ಏನನ್ಸುತ್ತೆ? ಅದು ತಪ್ಪು. ಆಗ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಮಾತಾಡಿ. ಈಗ ಮಕ್ಕಳು ತುಂಬ ವಿಚಾರನೇ ಪೇರೆಂಟ್ಸ್ ಹತ್ರ ತುಂಬ ಮುಚ್ಚಿಡ್ತಾರೆ. ಅವ್ರು ಮಾಡೋಷ್ಟು ಮಕ್ಕಳು ಮಾಡೋದು ಮೊದಲನೇ ತಪ್ಪು. ಅದರಿಂದ ಪೇರೆಂಟ್ಸು ಕೂಡ ನನ್ನ ಮಕ್ಳು ಈ ಥರ ಮಾಡ್ತಿದಾರಲ್ವಾ, ನಾನು ಬೆಳೆಸಿದ ಮಕ್ಕಳು, ನನ್ನ ಕಣ್ಣು ಮುಂದೆ ಬೆಳೆಸಿದ ಮಕ್ಕಳು ಜಾಸ್ತಿ ನಿಜ ತುಂಬ ಪೊಸೆಸಿವ್. ಅದರಿಂದ ಅವರು ತುಂಬ ಆಗ ಇವ್ರು ಯಾವಾಗ ತುಂಬ ಮುಚ್ಚಿಡೋದಕ್ಕೆ ಶುರು ಮಾಡ್ತಾರೋ ಪೇರೆಂಟ್ಸು ಕೂಡ ಸ್ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಬ್ಬರೂ ಬ್ಯಾಲೆನ್ಸ್ಡ್ ಆಗಿ ಈಕ್ವಲ್ ಆಗಿ ಅವ್ರ ಮನ್ಸು ಬಿಚ್ಚಿ ಮಾತಾಡಿ, ಏನೇ ಇರಲಿ, ಹೌದು ನನ್ನ ಮಗ ಸರಿ ಇಲ್ಲ ನನ್ನ ಮಗು ಸರಿ ಮಾಡ್ತಿರ್ಬೋದು, ಹೌದು ನಮ್ಮಪ್ಪ ಸರಿ ಹೇಳ್ತಿರ್ಬೋದು ಫ್ಯೂಚರ್ ಬಗ್ಗೆ ಅನ್ನೋದು ಸ್ವಲ್ಪ ಈ ವಿಚಾರದಲ್ಲಿ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ ಡಿಸಿಷನ್ ಕರೆಕ್ಟಾಗಿ ತಗೋಬೇಕು ಅಂತ ನಾನು ಹೇಳ್ತೀನಿ. ಪೇರೆಂಟ್ಸ್ ನಿಜವಾದ ಕೌನ್ಸಿಲರ್ ಅಂತ ಹೇಳ್ಬೋದು. ಏನು ಹೇಳ್ತೀರಾ? ನಾನು ಹೇಳ್ತೀನಿ, ಆ ಹುಡುಗಿ ಹೇಳಿದ ತುಂಬ ಸತ್ಯ. ಮಕ್ಕಳು ಏನೇ ಆಗಲಿ ಎಲ್ಲನೂ ಬಂದು ನಮ್ಮ ಹತ್ರ ಹೇಳೋ ಥರ ನಾವು ಇಟ್ಕೋಬೇಕು. ಯಾಕೆಂದರೆ ನನ್ನ ಮಗಳು ಫೈನಲ್ ಇಯರ್ ಇಂಜಿನಿಯರಿಂಗು, ಮಗ ಫಸ್ಟ್ PUC. ಇಬ್ಬರೂ ಕೂಡ ಕಾಲೇಜಲ್ಲಿ ಏನೇ ಆಗಲಿ, ಲೆಕ್ಚರರ್ಸ್ ಜೊತೆ ಡಿಸ್ಕಷನ್ ಆಗಲಿ, ಕ್ಲಾಸಲ್ಲಾಗಲಿ ಏನು ಮಾತಾಡ್ತಾರೆ ಪಿನ್ ಟು ಪಿನ್ ಬಂದು ಹೇಳ್ತಾರೆ. ಅದನ್ನ ಕೇಳಿಸ್ಕೊಳ್ಳೋ ಪೇಷನ್ಸ್ ಪೇರೆಂಟ್ಸ್. ಈಗ ಪೇರೆಂಟ್ಸ್ಗೆ ಆ ಬ್ಯುಸಿ ಶೆಡ್ಯೂಲಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ
ಏನು ತುಂಬಾನೇ ಇವತ್ತಿನ careless ಪೇರೆಂಟ್ಸ್ ಆಗ್ಬಿಟ್ಟಿದ್ದಾರೆ. ಅಂತ ಹೇಳಿದ್ರೆ ಬೆಳಗ್ಗೆ ತಿಂಡಿ ತಿಂದ್ರೆ ಇಲ್ವಾ ಅಂತ ಕೇಳಲ್ಲ ಮಕ್ಕಳನ್ನ. ಹೌದು, ಆ ತರ ಆಗಿದೆ. ಅದು ಒಂಥರ ಡಯಟ್ ರೀತಿ ಅಂತ ಅವ್ರು ಯಾವಾಗ ನಾವು ಪೇರೆಂಟ್ಸ್ ತುಂಬಾ ಇನ್ವಾಲ್ವ್ ಆಗಿ ಮಕ್ಕಳ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತೀವಿ, ಎಲ್ಲಾ ವಿಷಯ ನಮ್ಮ ಹತ್ರ ಬಂದು ಹೇಳಕ್ ಶುರು ಮಾಡ್ತಾರೆ, ಅಂತ ಇದ್ರಲ್ಲಿ ಲವ್ಗಳು ಖಂಡಿತ ಆಗೋದಿಲ್ಲ. ಪೇರೆಂಟ್ಸ್ ನಿಜವಾದ ಫ್ರೆಂಡ್ಸ್ ಕೌನ್ಸಿಲರ್ ಎಲ್ಲ ಆಗ್ಬೇಕು. ಒಂದ್ ಏಜ್ ಬಂದ್ರು ಅಂದ್ರೆ ಮಕ್ಕಳು ವಿ ಶುಡ್ ಟ್ರೀಟ್ ದೆಮ್, ಮಾಡ್ಲೇಬೇಕು ಫ್ರೆಂಡ್ಸ್ ತರ ನಾವು ಕೆಲವೊಂದು ನೋಡ್ಕೊಳ್ಳೇಬೇಕು. ಪೇರೆಂಟ್ಸ್ ಅನ್ಕೊಳ್ತಾರೆ ಏನ್ ಇಷ್ಟೊಂದು ಸಣ್ಣ ಸಣ್ಣ ವಿಷಯನೂ ನಮ್ಮ ಹತ್ರ ಬಂದು ಹೇಳ್ತಾರೆ, ಏನ್ ಇದ್ರಲ್ಲೆಲ್ಲ ಏನಿದೆ, ಬಟ್ ಅವರು ಶೇರ್ ಮಾಡ್ಕೋಬೇಕು ಏನೇನಾಗಿದೆ ಅಂತ. ಒಬ್ಬ ಫ್ರೆಂಡ್ ರೀತಿಯಲ್ಲಿ, ತಂದೆ ರೀತಿಯಲ್ಲಿ, ತಾಯಿ ರೀತಿಯಲ್ಲಿ ಯಾರಾದರೂ ಹೋಗ್ಬೋದು. ಆ ಶೇರಿಂಗ್ ಒಬ್ರ ಹತ್ರ ಹೇಳಿದಾಗ ಅವ್ರಿಗೇನೋ ರಿಲೀಫ್. ಅವರು ನಮ್ಮ ಬಗ್ಗೆ ಕೇರೆ ತಗೊಳ್ಳಿಲ್ಲ ಅಂದ್ರೆ ಅಯ್ಯೋ ನಮ್ಮ ಪೇರೆಂಟ್ಸ್ ವ್ಯಕ್ತಿನ ಹುಡುಕಕ್ ಹೌದು, ಹೋಗ್ತಾರೆ. ಅದು ಖಂಡಿತ. ಈಗ ಆಶಂಕ ಕೇಳೋಣ, ಹುಡುಗರ ಜಾಸ್ತಿ ಲವಲ್ ಬೀಳೋದು ಹುಡುಗಿರ? ಅಂದ್ರೆ ಇದು ಈಕ್ವಲ್ ಆಗಿ ಇಬ್ರು ಕೂಡ ಬೀಳ್ತಾರೆ. ಹುಡುಗರು ಕ್ರೇಜಿಗೆ ಲವ್ ಮಾಡ್ತಾರೆ, ಹುಡುಗಿರು ಪ್ರೀತಿಗೋಸ್ಕರ ಲವ್ ಮಾಡ್ತಾರಾ? ಇಲ್ಲ, ಇದರಲ್ಲಿ ಇಬ್ಬರು ನಾವು ಯಾರು ಸರಿಯಾಗಿ ಲವ್ ಮಾಡ್ತಾರೆ ಅಂತ ಖಂಡಿತ ನಾವು ಹೇಳೋದಕ್ಕಾಗೋದಿಲ್ಲ. ಜಡ್ಜ್ ಮಾಡೋದು ತುಂಬಾ ಕಷ್ಟ. ಹೌದು, ಇಬ್ರು ಟೈಮ್ ಪಾಸಿಗೆ ಮಾಡ್ಬೋದು, ಅಥವಾ ಇಬ್ರು ಈಗ ಇನ್ನೊಂದೇನಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಲವ್ ಅನ್ನೋದು ಪ್ಯಾಷನ್ ಆಗ್ಬಿಟ್ಟಿದೆ. ಎಸ್, ನಿಜ, ಅದು ತುಂಬಾ ಪ್ಯಾಷನ್. ಏನ್ ಗೊತ್ತಾ, ಈಗ ಒಬ್ರಿಗೊಂದು 4-5 ಜನ ಬಾಯ್ ಫ್ರೆಂಡ್ಸ್ ಇದ್ರೆ ಅವಳಿಗಿಂತೂ ನಾನೇನು ಕಡಿಮೆ, ಅವಳಿಗಿಂತೂ ಚೆನ್ನಾಗಿದ್ದೀನಲ್ವಾ, ನನ್ಗೆ ಯಾಕೆ ಇರಬಾರ್ದು, ಈ ಮೆಂಟಾಲಿಟಿ ಬರ್ತಾ ಇದೆ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಓಕೆ, ಪ್ರೆಷರ್ ಅದು ಕಾಲೇಜಲ್ಲಿ ಏನೋ ಮಾಡ್ಬಿಟ್ರೆ ನೀವು ದೊಡ್ಡ ಹೀರೋಗಳ. ನೇತ್ರ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ನಿಮ್ಮ ಅಭಿಪ್ರಾಯವನ್ನ ಚೆನ್ನಾಗಿ ಮಂಡಿಸಿದಿರಿ. ಸೊ ಲವ್ ಅನ್ನೋದು ಆಗುವಂಥದ್ದು, ಮಾಡುವಂಥದ್ದಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇದ್ದೀವಿ ವ್ಯಾಲೆಂಟೈನ್ಸ್ ಡೇ ಬಗ್ಗೆ. ಈಗ ಆಗಲೇ ಆಶಾ ಹೇಳ್ತಾ ಇದ್ಲು ಒಂದು ಮಾತನ್ನ, ಏನಂತ ಹೇಳಿದ್ರೆ, ಈಗ ಯಾವುದೋ ಕಾಲೇಜಲ್ಲಿ ಹುಡುಗಿ ಇದ್ದಾಳ ಅಂತ ಹೇಳಿದ್ರೆ ಅವಳಿಗೆ ಹೆಂಗೆ ಅಂದರೆ ಬಾಯ್ ಫ್ರೆಂಡ್ ಇಲ್ವಾ ಅನ್ನುವಂಥ ಒಂದು ಮೆಂಟಾಲಿಟಿ ಕೂಡ ಬರುತ್ತೆ. ಅದೊಂಥರ ದೊಡ್ಡಸ್ತಿಗೆ ತೋರಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ಲವ್ ಅನ್ನೋದು ಎಲ್ಗೋ ಹೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಚಿಕ್ಕ ಬ್ರೇಕ್ನ ನಂತರ.